ಆಫ್ರಿಕಾದಲ್ಲಿ ಹುಲಿಗಳು ಏಕೆ ಇಲ್ಲ? ಒಂದು ವಿಷಯ ಅರ್ಥವಾಗುವುದೇ ಇಲ್ಲ. ಅದೇನೆಂದರೆ ಆಫ್ರಿಕಾದ ದಟ್ಟಕಾಡುಗಳಲ್ಲಿ ಸಿಂಹ, ಚಿರತೆ, ಕಿರ್ಪ್ಯಾಟರ್ನ್, ಚೀತಾ, ಜಿರಾಫೆ, ಆನೆ ಮತ್ತು 10,000 ಬಗೆಯ ಜೀವಿಗಳು ಮುಕ್ತವಾಗಿ ತಿರುಗಾಡುತ್ತವೆ. ಆದರೆ ಅಲ್ಲಿ ಭೂಮಿಯ ಅತ್ಯಂತ ಶಕ್ತಿಶಾಲಿ ಬೇಟೆಗಾರನಾದ ಹುಲಿ ಏಕೆ ಕಂಡುಬರುವುದಿಲ್ಲ? ಅಲ್ಲಿನ ಹವಾಮಾನ, ಆಹಾರ, ನೀರು ಮತ್ತು ಕಾಡು ಎಲ್ಲವೂ ಹುಲಿಗೆ ಸ್ವರ್ಗದಂತಿದ್ದರೂ ಸಹ ಆಫ್ರಿಕಾದ ಮಣ್ಣಿನಲ್ಲಿ ಅಂತಹ ಯಾವ ರಹಸ್ಯ ಅಡಗಿದೆ? ಅದು ಹುಲಿಯ ಆತ್ಮವನ್ನೇ ನಡುಗಿಸುತ್ತದೆಯೇ? ಅಥವಾ ಪ್ರಕೃತಿಯೇ ಸ್ವತಃ ಹುಲಿಗಾಗಿ ಅಲ್ಲಿ ಬೀಗ ಹಾಕಿದೆಯೇ? ವಿಜ್ಞಾನಿಗಳಿಗೂ ವರ್ಷಗಳ ಕಾಲ ಅರ್ಥವಾಗದ ಈ ರಹಸ್ಯದ ಮೇಲಿನ ಪರದೆ ಇಂದು ಸರಿಯಲಿದೆ. ಎಲ್ಲಕ್ಕಿಂತ ಮೊದಲು ಹುಲಿಯ ಪರಿಚಯ ಮಾಡಿಕೊಳ್ಳೋಣ. ಇಂದು ಪ್ರಪಂಚದಾದ್ಯಂತ ಕಾಡುಗಳಲ್ಲಿ ಕೇವಲ ಸುಮಾರು 5,574 ಹುಲಿಗಳು ಮಾತ್ರ ಉಳಿದುಕೊಂಡಿವೆ. ಇವುಗಳಲ್ಲಿ ಭಾರತವೊಂದರಲ್ಲೇ 3,166 ಬೆಂಗಾಲ್ ಹುಲಿಗಳು ವಾಸಿಸುತ್ತಿವೆ. ಅಂದರೆ ಇಡೀ ಪ್ರಪಂಚದ ಅರ್ಧಕ್ಕಿಂತ ಹೆಚ್ಚು ಹುಲಿಗಳು ನಮ್ಮ ಭಾರತದ ಹೆಮ್ಮೆಯಾಗಿವೆ. ಹುಲಿಗಳ ಬಗ್ಗೆ ನಿಮಗೆ ಬಹುಶಃ ತಿಳಿಯದ ಕೆಲವು ಆಸಕ್ತಿದಾಯಕ ರಹಸ್ಯಗಳು ಇಲ್ಲಿವೆ. ಮೊದಲನೆಯದು, ಪ್ರತಿಯೊಂದು ಹುಲಿಯ ಮೈಮೇಲಿನ ಪಟ್ಟೆಗಳು ಮನುಷ್ಯನ ಫಿಂಗರ್ ಪ್ರಿಂಟ್, ಬೆರಳಚ್ಚು ನಂತೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತವೆ. 2 ಹುಲಿಗಳು ಎಂದಿಗೂ ಒಂದೇ ರೀತಿಯ ಪಟ್ಟೆಗಳನ್ನು ಹೊಂದಿರುವುದಿಲ್ಲ. ಪ್ರಕೃತಿಯೇ ಪ್ರತಿ ಹುಲಿಗೆ ತನ್ನದೇ ಆದ ವಿಶಿಷ್ಟ ಯೂನಿಫಾರ್ಮ್ ನೀಡಿದಂತಿದೆ. ಎರಡನೆಯ ಅದ್ಭುತ, ಹುಲಿಯ ರಾತ್ರಿಯ ದೃಷ್ಟಿ ಮನುಷ್ಯನಿಗಿಂತ 6 ಪಟ್ಟು ಹೆಚ್ಚು ತೀಕ್ಷ್ಣವಾಗಿರುತ್ತದೆ. ಮೂರನೆಯ ಆಶ್ಚರ್ಯಕರ ಸಂಗತಿ, ಹುಲಿಯ ಕಿತ್ತಳೆ ಬಣ್ಣ ನಮಗೆ ಸ್ಪಷ್ಟವಾಗಿ ಹೊಳೆಯುವಂತೆ ಕಾಣುತ್ತದೆ, ಆದರೆ ಜಿಂಕೆ ಮತ್ತು ಇತರ ಬೇಟೆಯಾಡುವ ಪ್ರಾಣಿಗಳಿಗೆ ಈ ಬಣ್ಣ ಹಸಿರಾಗಿ ಕಾಣಿಸುತ್ತದೆ. ಅಂದರೆ ಪ್ರಕೃತಿಯು ಹುಲಿಗೆ ಬೇಟೆಯ ಕಣ್ಣುಗಳಿಗೆ ಕಾಣಿಸದಂತಹ ಒಂದು ಅದೃಶ್ಯ ಅಂಗಿಯನ್ನು ಕ್ಲೋಕ್ ನೀಡಿದೆ. ನಾಲ್ಕನೆಯ ಅತ್ಯಂತ ಮಜದಾದ ವಿಷಯ, ಬೆಕ್ಕಿನ ತಳಿಯ ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಹುಲಿಗೆ ನೀರೆಂದರೆ ಹುಚ್ಚು. ಇದು ಒಂದೇ ಬಾರಿಗೆ 6 ಕಿಲೋಮೀಟರ್ವರೆಗೆ ಈಜಬಲ್ಲದು. ಅಸಲಿ ಪ್ರಶ್ನೆ, ಹಾಗಾದರೆ ಆಫ್ರಿಕಾದಲ್ಲಿ ಹುಲಿ ಏಕೆ ಇಲ್ಲ? ಇಲ್ಲಿಯೇ ಅತ್ಯಂತ ಆಘಾತಕಾರಿ ಸತ್ಯ ಅಡಗಿದೆ. ವಿಜ್ಞಾನಿಗಳು ದೊಡ್ಡ ಬೆಕ್ಕಿನ ತಳಿಗಳ ಬಿಗ್ ಕ್ಯಾಟ್ಸ್ ಡಿಎನ್ಎ ಪರೀಕ್ಷೆ ನಡೆಸಿದಾಗ ಅಸಲಿಗೆ ಸಿಂಹ, ಹುಲಿ, ಚಿರತೆ, ಚೀತಾ ಮುಂತಾದ ಎಲ್ಲಾ ದೊಡ್ಡ ಬೆಕ್ಕುಗಳ ಪೂರ್ವಜರು ಆಫ್ರಿಕಾದಲ್ಲೇ ಜನಿಸಿದ್ದರು ಎಂಬುದು ತಿಳಿದುಬಂದಿದೆ. ಅಂದರೆ ಹುಲಿಯ ಅಸಲಿ ಮನೆ ಕೂಡ ಒಂದು ಕಾಲದಲ್ಲಿ ಆಫ್ರಿಕಾವೇ ಆಗಿತ್ತು. ಆದರೆ ಇಂದಿಗೆ ಸುಮಾರು 20 ಲಕ್ಷ ವರ್ಷಗಳ ಹಿಂದೆ ಹುಲಿಗಳ ಪೂರ್ವಜರ ಒಂದು ಹಿಂಡು ಏಷ್ಯಾದ ಕಡೆಗೆ ವಲಸೆ ಹೋಯಿತು. ಆ ಕಾಲದಲ್ಲಿ ಮಧ್ಯಪ್ರಾಚ್ಯ ಅಂದರೆ ಅರಬ್ ಮತ್ತು ಇರಾನ್ ಪ್ರದೇಶಗಳು ಹಸಿರು ಹುಲ್ಲುಗಾವಲುಗಳಾಗಿದ್ದವು, ಆದ್ದರಿಂದ ಪ್ರಯಾಣ ಸುಲಭವಾಯಿತು. ಆದರೆ ಇವು ಏಷ್ಯಾ ತಲುಪಿದ ನಂತರ ಆ ಹಸಿರು ಪ್ರದೇಶವು ನಿಧಾನವಾಗಿ ಒಣಗಿ ಸಹರಾ ಮರುಭೂಮಿಯಾಗಿ ಬದಲಾಯಿತು. ಇದರಿಂದಾಗಿ ಹುಲಿಗಳು ಹಿಂತಿರುಗುವ ರಸ್ತೆ ಶಾಶ್ವತವಾಗಿ ಮುಚ್ಚಿಹೋಯಿತು. ಹಳ್ಳಿಯಲ್ಲಿ ಸೇತುವೆ ಕೊಚ್ಚಿಹೋದಾಗ ನದಿಯ ಆಚೆದಂಡೆಯಲ್ಲಿದ್ದ ಜನರು ಅಲ್ಲೇ ಸಿಲುಕಿಕೊಂಡು ಕೆಲವು ವರ್ಷಗಳಲ್ಲಿ ತಮ್ಮದೇ ಆದ ಪ್ರತ್ಯೇಕ ಸಮಾಜವನ್ನು ನಿರ್ಮಿಸಿಕೊಳ್ಳುವಂತೆ ಇದು ಆಯಿತು. ಆದರೆ ಇದಕ್ಕೆ ಕೇವಲ ದಾರಿಯೊಂದೇ ಕಾರಣವಾಗಿರಲಿಲ್ಲ. ಎರಡನೇ ಪ್ರಮುಖ ಕಾರಣ ಹುಲಿಯ ಬೇಟೆಯ ಶೈಲಿ. ಹುಲಿ ಹಿಂಡಿನಲ್ಲಿ ಅಲ್ಲ, ಬದಲಿಗೆ ಸಂಪೂರ್ಣವಾಗಿ ಒಂಟಿಯಾಗಿ ಬೇಟೆಯಾಡುತ್ತದೆ. ಅದು ದಟ್ಟವಾದ ಕಾಡಿನಲ್ಲಿ ಮರಗಳು, ಪೊದೆಗಳು ಮತ್ತು ಎತ್ತರದ ಹುಲ್ಲಿನ ಹಿಂದೆ ಅಡಗಿ ಕುಳಿತುಕೊಳ್ಳುತ್ತದೆ. ಬೇಟೆ ಕಣ್ಣೆದುರು ಬಂದಾಗ ಒಂದೇ ಒಂದು ಬಲವಾದ ಜಿಗಿತದೊಂದಿಗೆ ಅದನ್ನು ದಬಾಯಿಸಿ ಹಿಡಿಯುತ್ತದೆ. ಆದರೆ ಆಫ್ರಿಕಾದ ಮುಕ್ತ ಮೈದಾನಗಳಲ್ಲಿ ಸವನ್ನಾ, ಎಲ್ಲೂ ದೂರದವರೆಗೆ ಯಾವುದೇ ಮರ ಅಥವಾ ಪೊದೆಗಳು ಇರುವುದಿಲ್ಲ. ಅಲ್ಲಿ ಹುಲಿಯ ಈ ಕಣ್ಣಾಮುಚ್ಚಾಲೆ ತಂತ್ರ ಕೆಲಸ ಮಾಡುವುದಿಲ್ಲ. ಇನ್ನೂ ಓಡುವುದರಲ್ಲಿ ಹುಲಿ ಚೀತಾದಷ್ಟು ವೇಗವಾಗಿಯೂ ಇಲ್ಲ. ಅಂದರೆ ಬಯಲು ಪ್ರದೇಶದಲ್ಲಿ ಬೇಟೆಯ ಹಿಂದೆ ಓಡಿ ಹಿಡಿಯುವುದು ಅದರ ಕೈಲಾಗದ ಕೆಲಸ. ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲಿ ಈಗಾಗಲೇ ಸಿಂಹಗಳ ಹಿಂಡುಗಳು ರಾಜ್ಯಭಾರ ಮಾಡುತ್ತಿವೆ. ಅವು 15 ರಿಂದ 20ರ ಗುಂಪಿನಲ್ಲಿ ಒಟ್ಟಾಗಿ ಬೇಟೆಯಾಡುತ್ತವೆ. ಇಂತಹ ಸಂದರ್ಭದಲ್ಲಿ ಒಂಟಿ ಹುಲಿಯು ಸಿಂಹಗಳ ಇಡೀ ಹಿಂಡಿನೊಂದಿಗೆ ಹೋರಾಡಿ ತನ್ನ ಸಾಮ್ರಾಜ್ಯವನ್ನು ಹೇಗೆ ತಾನೇ ಕಟ್ಟಲು ಸಾಧ್ಯ? ಇದೇ ಕಾರಣಕ್ಕಾಗಿ ಹುಲಿಗಳು ಕೇವಲ ಏಷ್ಯಾದ ದಟ್ಟಕಾಡುಗಳಿಗೆ ಮಾತ್ರ ಸೀಮಿತವಾಗಿ ಉಳಿದುಕೊಂಡವು.